ಏನು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಏನು ಪಹಲ್ಗಾಮ್ ನಡೆದ ಘಟನೆ ಅನೇಕ ಹಿಂದೂಗಳ ಹತ್ಯೆ ಆಯಿತು. ಅದರ ಹಿಂದೆ ಪಾಕಿಸ್ತಾನ ಕೈವಾಡ ಇದೆ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅಲ್ಲಿರುವಂಥ ಆತಂಕವಾದಿಗಳು ಏನು ಬಂದಿದ್ದು ಕೃತ್ಯ ಖಂಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ನಮ್ಮ ರಾಷ್ಟ್ರದ ಏನು ಶತ್ರು ರಾಷ್ಟ್ರ, ಪರಮ ಶತ್ರು ರಾಷ್ಟ್ರ ಪಾಕಿಸ್ತಾನ, ಆ ಪಾಕಿಸ್ತಾನ ರಾಜಧಾನಿ ಹೆಸರು ಇಸ್ಲಾಮಾಬಾದ್ ಇದೆ. ಅದು ಮುಂಚೆ ಇದೆ ಇಸ್ಲಾಮಾಬಾದ್ ಅಂತೇಳಿ. ಆದರೆ ಇವತ್ತಿನ ದಿವಸ ಕಲಬುರಗಿಯಲ್ಲೂ ಕೂಡ ಏನು ಆ ಹೆಸರ ಮೇಲೆ ಒಂದು ಇಸ್ಲಾಮಾಬಾದ್ ಕಾಲನಿ ಅಂತಿದೆ. ಅದಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿ ಯಾವುದೇ ಒಂದು ಯಾರಿಗೇ ಒಂದು ನೋವು ಮಾಡುವಂಥ ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇಲ್ಲ. ಒಂದು ರಾಷ್ಟ್ರ ಪ್ರೇಮ, ದೇಶ ಪ್ರೇಮಗೋಸ್ಕರ ಈ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಏನು ಅದಕ್ಕೋಸ್ಕರ ಇವತ್ತಿನ ದಿವಸ ಏನು ಇಸ್ಲಾಮಾಬಾದ್ ಕಾಲನಿಯಲ್ಲಿರುವಂಥ ರಾಷ್ಟ್ರ ಭಕ್ತ, ದೇಶಭಕ್ತ ಮುಸ್ಲಿಂ ಸಹೋದರರಿಗೆ ನಾನು ತಮ್ಮ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನು ರಾಷ್ಟ್ರಕ್ಕಾಗಿ, ಏನು ದೇಶಕ್ಕಾಗಿ, ಭಾರತ ದೇಶಕ್ಕಾಗಿ ದುಡಿದಂಥ ಅನೇಕ ಹಿಂದೂ ಏನು ಮುಸ್ಲಿಂ ಗಣ್ಯರಿದ್ದಾರೆ. ಅದರಲ್ಲಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಅದಾರ, ಅದೇ ರೀತಿಯಾಗಿ ಆರ್ಮಿಯಲ್ಲಿ ವೀರರಾದಂಥ ಅಬ್ದುಲ್ ಹಮೀದ್ ಅವರು ಅದಾರ, ಅದೇ ರೀತಿಯಾಗಿ ಏನು ಮೊಹಮ್ಮದ್ ಉಸ್ಮಾನ್ ಅವರು ಅದಾರ, ಅದೇ ರೀತಿಯಾಗಿ ಏನು ಭಾರತ ರತ್ನ ಪಡೆದಂಥ ಶಹನಾಯಿ ವಾದಕರಾದಂಥ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅದಾರ, ಏನು ತಬಲಾ ವಾದಕರಾದಂಥ ಜಾಕಿರ್ ಹುಸೇನ್ ಅವರು ಅದಾರ. ಅದೆಲ್ಲ ಅದೇ ರೀತಿಯಾಗಿ ಇವತ್ತು ದಿವಸ ನಮ್ಮ ಕಲಬುರಗಿ ಖಾಜಾ ಬಂದೇ ನವಾಜ್ ಇಂಥವ್ರ ಒಂದು ಹೆಸರಿಟ್ಟರೆ ಇದೊಂದು ಇದೊಂದು ಕಲಬುರಗಿಯಲ್ಲಿ ಒಂದು ಒಳ್ಳೆಯ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ ಪಾಕಿಸ್ತಾನಕ್ಕಂತ ಇವತ್ತಿನ ದಿವಸ ನಾನು ಇಸ್ಲಾಮಾಬಾದ್ ಕಾಲನಿಯಲ್ಲಿರುವಂಥ ಮುಸ್ಲಿಂ ಸಹೋದರಿಗೆ ಹೇಳ್ತಾ ಇದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಹೆಸರು ತಕ್ಷಣ ತಾವು ಬದಲಾಯಿಸಿ ತಮ್ಮ ಆಧಾರ್ ಕಾರ್ಡಲ್ಲಿ ಆಗಿರ್ಬೋದು, ತಮ್ಮ ಬಡಾವಣೆ, ತಮ್ಮ ದುಕಾನ್ ಹೆಸರಿಟ್ಟು ತೆಗೆದು ನಿಮಗೆ ಬೇಕಾದಂಥ ಒಂದು ರಾಷ್ಟ್ರಭಕ್ತ ಮುಸ್ಲಿಮರ ಹೆಸರು ಇಡ್ರಿ. ಇದು ಒಂದು ನಾವು ಇಡೀ ನಮ್ಮ ಭಾರತ ರಾಷ್ಟ್ರಕ್ಕೆ ಇದೊಂದು ಮಾದರಿಯಾಗಿ ಕೊಟ್ಟಂಗೆ ಆಗ್ತದೆ ಇದೊಂದು ಕೊಡುಗೆ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಏನು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಏನು ಪಹಲ್ಗಾಮ್ ನಡೆದ ಘಟನೆ ಅನೇಕ ಹಿಂದೂಗಳ ಹತ್ಯೆ ಆಯಿತು. ಅದರ ಹಿಂದೆ ಪಾಕಿಸ್ತಾನ ಕೈವಾಡ ಇದೆ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅಲ್ಲಿರುವಂಥ ಆತಂಕವಾದಿಗಳು ಏನು ಬಂದಿದ್ದು ಕೃತ್ಯ ಖಂಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ನಮ್ಮ ರಾಷ್ಟ್ರದ ಏನು ಶತ್ರು ರಾಷ್ಟ್ರ, ಪರಮ ಶತ್ರು ರಾಷ್ಟ್ರ ಪಾಕಿಸ್ತಾನ, ಆ ಪಾಕಿಸ್ತಾನ ರಾಜಧಾನಿ ಹೆಸರು ಇಸ್ಲಾಮಾಬಾದ್ ಇದೆ. ಅದು ಮುಂಚೆ ಇದೆ ಇಸ್ಲಾಮಾಬಾದ್ ಅಂತೇಳಿ. ಆದರೆ ಇವತ್ತಿನ ದಿವಸ ಕಲಬುರಗಿಯಲ್ಲೂ ಕೂಡ ಏನು ಆ ಹೆಸರ ಮೇಲೆ ಒಂದು ಇಸ್ಲಾಮಾಬಾದ್ ಕಾಲನಿ ಅಂತಿದೆ. ಅದಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿ ಯಾವುದೇ ಒಂದು ಯಾರಿಗೇ ಒಂದು ನೋವು ಮಾಡುವಂಥ ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇಲ್ಲ. ಒಂದು ರಾಷ್ಟ್ರ ಪ್ರೇಮ, ದೇಶ ಪ್ರೇಮಗೋಸ್ಕರ ಈ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಏನು ಅದಕ್ಕೋಸ್ಕರ ಇವತ್ತಿನ ದಿವಸ ಏನು ಇಸ್ಲಾಮಾಬಾದ್ ಕಾಲನಿಯಲ್ಲಿರುವಂಥ ರಾಷ್ಟ್ರ ಭಕ್ತ, ದೇಶಭಕ್ತ ಮುಸ್ಲಿಂ ಸಹೋದರರಿಗೆ ನಾನು ತಮ್ಮ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನು ರಾಷ್ಟ್ರಕ್ಕಾಗಿ, ಏನು ದೇಶಕ್ಕಾಗಿ, ಭಾರತ ದೇಶಕ್ಕಾಗಿ ದುಡಿದಂಥ ಅನೇಕ ಹಿಂದೂ ಏನು ಮುಸ್ಲಿಂ ಗಣ್ಯರಿದ್ದಾರೆ. ಅದರಲ್ಲಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಅದಾರ, ಅದೇ ರೀತಿಯಾಗಿ ಆರ್ಮಿಯಲ್ಲಿ ವೀರರಾದಂಥ ಅಬ್ದುಲ್ ಹಮೀದ್ ಅವರು ಅದಾರ, ಅದೇ ರೀತಿಯಾಗಿ ಏನು ಮೊಹಮ್ಮದ್ ಉಸ್ಮಾನ್ ಅವರು ಅದಾರ, ಅದೇ ರೀತಿಯಾಗಿ ಏನು ಭಾರತ ರತ್ನ ಪಡೆದಂಥ ಶಹನಾಯಿ ವಾದಕರಾದಂಥ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅದಾರ, ಏನು ತಬಲಾ ವಾದಕರಾದಂಥ ಜಾಕಿರ್ ಹುಸೇನ್ ಅವರು ಅದಾರ. ಅದೆಲ್ಲ ಅದೇ ರೀತಿಯಾಗಿ ಇವತ್ತು ದಿವಸ ನಮ್ಮ ಕಲಬುರಗಿ ಖಾಜಾ ಬಂದೇ ನವಾಜ್ ಇಂಥವ್ರ ಒಂದು ಹೆಸರಿಟ್ಟರೆ ಇದೊಂದು ಇದೊಂದು ಕಲಬುರಗಿಯಲ್ಲಿ ಒಂದು ಒಳ್ಳೆಯ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ ಪಾಕಿಸ್ತಾನಕ್ಕಂತ ಇವತ್ತಿನ ದಿವಸ ನಾನು ಇಸ್ಲಾಮಾಬಾದ್ ಕಾಲನಿಯಲ್ಲಿರುವಂಥ ಮುಸ್ಲಿಂ ಸಹೋದರಿಗೆ ಹೇಳ್ತಾ ಇದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಹೆಸರು ತಕ್ಷಣ ತಾವು ಬದಲಾಯಿಸಿ ತಮ್ಮ ಆಧಾರ್ ಕಾರ್ಡಲ್ಲಿ ಆಗಿರ್ಬೋದು, ತಮ್ಮ ಬಡಾವಣೆ, ತಮ್ಮ ದುಕಾನ್ ಹೆಸರಿಟ್ಟು ತೆಗೆದು ನಿಮಗೆ ಬೇಕಾದಂಥ ಒಂದು ರಾಷ್ಟ್ರಭಕ್ತ ಮುಸ್ಲಿಮರ ಹೆಸರು ಇಡ್ರಿ. ಇದು ಒಂದು ನಾವು ಇಡೀ ನಮ್ಮ ಭಾರತ ರಾಷ್ಟ್ರಕ್ಕೆ ಇದೊಂದು ಮಾದರಿಯಾಗಿ ಕೊಟ್ಟಂಗೆ ಆಗ್ತದೆ ಇದೊಂದು ಕೊಡುಗೆ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ.